ಇನ್ನು ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಇವತ್ತು ಎಲ್ಲ ಟಿವಿಗಳಲ್ಲಿ ನಾನು ನೋಡ್ತಾ ಇದ್ದೇನೆ, ಬೆಳಗಾವಿನ ಗಡಿಭಾಗದಲ್ಲಿ, ಬೆಳಗಾವಿಯ ಸಮೀಪ, ಅದು ಗೋವಾ ಮೂಲಕ ತಿರುಪತಿಗೆ ಆ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ರಾಬರಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ 400 ಕೋಟಿ ರೂಪಾಯಿ ಅಷ್ಟು ದೊಡ್ಡ ಮೊತ್ತದ ಹಣ, ಬಹುಶಃ ದೇಶದಲ್ಲಿ ಒಂದು ಭಾಳ ದೊಡ್ಡ ರಾಬರಿ ಇದು. ಆ 400 ಕೋಟಿ ಹಣವನ್ನು 2,000 ರೂಪಾಯಿ ನೋಟಿಗೆ ಕನ್ವರ್ಟ್ ಮಾಡೋಕ್ಕೆ ತಿರುಪತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ ವಿಷಯ ಗೊತ್ತಾಗಿದೆ. ಆ ಹಣ ಯಾರ್ದು ಅಂತ ಹೇಳಿದರೆ ಅದು ಈಗ ಗೊತ್ತಾಗಿರ್ತಕ್ಕಂಥದ್ದು 400 ಕೋಟಿ ರೂಪಾಯಿ ಕಿಶೋರ್ ಸಾಳ್ವೆ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅಂತ ದೀಪಕ್ ಅನ್ನೋಂಥವ್ರು ಹೇಳಿದ್ದಾರೆ. ಈಗ ದೀಪಕ್ ಅವ್ರನ್ನ ಅರೆಸ್ಟ್ ಮಾಡಿದಾಗ ಅವರು ಹೇಳಿರ್ತಕ್ಕಂಥ ವಿಷಯ, ಈ ಅಮೌಂಟು ಕಿಶೋರ್ ಸಾಳ್ವೆ ದೀಪಕ್ದು ಅಂತ ಮುಂಚೆ ಇತ್ತು. ದೀಪಕ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದಾಗ ಅದು ದೀಪಕ್ಂದು ಅಲ್ಲ ಹಣ ಅಲ್ಲ ಅಂತ ಗೊತ್ತಾಗಿದೆ.